ಮೋದಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಚಾಲೆಂಜ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ರಾಜ್ಯದ ಗ್ಯಾರಂಟಿಗಳ ಕಾಪಿ ಮಾಡಲಾಗಿದೆ. ಸಿದ್ದರಾಮಯ್ಯನವರ ಸವಾಲಿದು. ಮೋದಿ ಸರ್ಕಾರದ ವಿರುದ್ಧ ಗ್ಯಾರಂಟಿ ಸವಾಲು. ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡಿದೆ ಅಂದರೆ ಕಾಂಗ್ರೆಸ್ನದ್ದು. 10 ವರ್ಷ ಆಯಿತು ಮೋದಿ ಪ್ರಧಾನಿಯಾಗಿದ್ರಲ್ವಾ, ಆಗಲೇ ಯಾಕೆ ಅವರು ಗ್ಯಾರಂಟಿಗಳನ್ನು ಕೊಡಲಿಲ್ಲ, ಯಾಕೆ ಗ್ಯಾರಂಟಿನ ಘೋಷಣೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಪ್ರಶ್ನೆ ಇದು. ಕ್ಯೂ ನೈ ದಿಯಾ ನರೇಂದ್ರ ಮೋದಿ ಜಿ ಬೋಲೋ ಅಂತ ಹೇಳಿ, ಕ್ಯೂ ನೈ ದಿಯಾ, ಯಾಕೆ ಕೊಡಲಿಲ್ಲ? ಅಚ್ಚೆ ದಿನ ಆಯೇಗ ಅಂದ್ರಲ್ಲ, ಬಂತ ಅಚ್ಚೆ ದಿನ ಬಂತ, ಅದೇ ವ್ಯಂಗ್ಯ ಶೈಲಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. 15 ಲಕ್ಷ ಅಂದರು, ಕಪ್ಪು ಹಣ ಅಂದರು, ಅವೆಲ್ಲ ಬಂತಿನ್ರಿ ಅಕೌಂಟ್ಗೆ. ಈಗ ಮೋದಿ ಗ್ಯಾರಂಟಿ ಅಂತ ನಾಟಕ ಶುರು ಮಾಡಿದ್ದಾರೆ. ತಾಕತ್ತಿದ್ರೆ ಬಿಜೆಪಿ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡಿ ತೋರಿಸ್ಲಿ, ಸುಳ್ಳು ಹೇಳೋದನ್ನು ಈಗಲಾದರೂ ಬಿಡಿ ಅಂತೇಳಿ ಛೇಡಿಸಿದ್ದಾರೆ, ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯ. ಗ್ಯಾರಂಟಿಗಳೆಲ್ಲ ಜಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಆಮೇಲೆ ಹೇಳಕ್ ಶುರು ಮಾಡಿದ್ರು, ಜಾರಿ ಮಾಡಿದ ಮೇಲೆ ಇಲ್ಲ ಈ ವರ್ಷ ಮಾಡ್ತಾರೆ, ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನೋಡಿ ಹೆಂಗೆ ಸುಳ್ಳು ಹೇಳ್ತಾರೆ ಇವರು. ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಆರ್ಥಿಕ ದಿವಾಳಿ ಆಗ್ತದೆ ಅಂತೇಳಿ. ಈಗ ಮೋದಿ ಗ್ಯಾರಂಟಿ, ನಮ್ಮ ಗ್ಯಾರಂಟಿ ಕಾಪಿ ಮಾಡ್ಬಿಟ್ಟವ್ರು. ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದು. ಈ ಗ್ಯಾರಂಟಿಗಳು ಯಾಕೆ ಕೊಡ್ಲಿಲ್ಲ? ಮಿಸ್ಟರ್ ನರೇಂದ್ರ ಮೋದಿಜಿ, ಕ್ಯೂ ನೈ ದಿಯಾ? ಕೊಟ್ರ ಗ್ಯಾರಂಟಿ ಕೊಟ್ರ. ಈಗ ನಾವು ಜಾರಿ ಮಾಡಿದ ಮೇಲೆ ಗ್ಯಾರಂಟಿಗಳನ್ನ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಇದು ಬರೀ ಸುಳ್ಳು. ಅವರು ಹೇಳಿದಂತ ಒಂದು ಮಾತುಗಳನ್ನು ಕೂಡ ಜಾರಿ ಮಾಡಲಿಲ್ಲ. ಪ್ರತಿ ಕಪ್ಪಣ ವಿದೇಶದಲ್ಲಿದೆ, ಅದನ್ನು ತಗೊಬಂದು ಪ್ರತಿ ಕುಟುಂಬಕ್ಕೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಟ್ಬಿಡ್ತೀವಿ ಅಂತಂದ್ರು. ಕೊಟ್ರ ಕೊಟ್ರ? ಕೊಡ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತಂದ್ರು. ಮಾಡಿದ್ರ? ಮಾಡ್ಲಿಲ್ಲ. ಅಚ್ಚೇ ದಿನ ಹೇಗ ಅಂತಂದ್ರು. ಬಂತ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಗೊಬ್ಬರ, ಅದ್ರ ಬೆಲೆ ಎಷ್ಟಾಗಿದೆ ಈಗ? ಅಚ್ಚೇ ದಿನ ಈಗ, ಅಚ್ಚೇ ದಿನ ಈಗ ಬಂತ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ, ಮಾಡಿದ್ರ? ನರೇಂದ್ರ ಮೋದಿಜಿ ಇವೆಲ್ಲ ಯಾಕೆ ಪ್ರಾಮಿಸ್ಗಳು ಮಾಡಿದೆ? ಈಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಒಂದ್ ಕಾಲದಲ್ಲಿ ಹೇಳಿದ್ರು ಗ್ಯಾರಂಟಿಗಳೆಲ್ಲ ಜಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ.